ನಮಸ್ಕಾರ ವೀಕ್ಷಕರೇ, ಸಿಂಪಲಾಗಿ ಕ್ವಿಕ್ಕಾಗಿ ಕಡಲೆಬೇಳೆ ಪಾಯಸ ಮಾಡುವ ವಿಧಾನವನ್ನು ನಾವು ನೋಡೋಣ ಬನ್ನಿ. ಇದಕ್ಕೆ ನಾನು ಬೆಲ್ಲ 300 ಗ್ರಾಮು, ಕಡಲೆಬೇಳೆ 150 ಗ್ರಾಮು, ಒಂದು ಫುಲ್ ತೆಂಗಿನಕಾಯಿ ತುರಿದದ್ದು, ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ತುಪ್ಪ, ಏಲಕ್ಕಿ, ಗೋಡಂಬಿ ಮತ್ತು ದ್ರಾಕ್ಷಿ ತಗೊಂಡಿದ್ದೇನೆ. ಕಡಲೆಬೇಳೆಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಈ ಥರ ಬಿಸಿ ಮಾಡಿಕೊಳ್ಳಬೇಕು. ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಸೇರಿಸಿ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು. ತಣ್ಣಗಾದ ಮೇಲೆ ಈ ಕಡಲೆಬೇಳೆಯನ್ನು ಒಂದು ಕುಕ್ಕರಿಗೆ ಹಾಕಿ 4 ಗ್ಲಾಸ್ ನೀರು ಹಾಕಿ 6 ವಿಸಿಲ್ ಬರುವವರೆಗೆ ಬೇಯಿಸಬೇಕು. ಇವಾಗ ಒಂದು ಮಿಕ್ಸಿ ಜಾರಿಗೆ ತುರಿದಿಟ್ಟ ತೆಂಗಿನಕಾಯಿಗೆ ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳಬೇಕು. ತುಂಬ ನೈಸ್ ಆಗೋದೇನು ಬೇಡ, ಸ್ವಲ್ಪ ಈ ರೀತಿ ಆದರೆ ಸಾಕು. ಇದನ್ನು ಒಂದು ಕ್ಲೀನಾಗಿರುವ ಬಟ್ಟೆಯಲ್ಲಿ ಸೋಸಿ ತೆಗೆಯಬಹುದು, ಇಲ್ಲಾಂದರೆ ಈ ಥರ ಮಾಡ್ಕೋಬಹುದು. ಹಾಲು ಈಗ ರೆಡಿಯಾಗಿದೆ. ಕುಕ್ಕರಲ್ಲಿರುವ ಬೇಳೆ ಬೆಂದಿದೆ. 6 ವಿಸಿಲಾಗಿ ತಣ್ಣಗಾದ ಮೇಲೆ ಬೇರೊಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೇನೆ. ಇದನ್ನೀಗ ಗ್ಯಾಸಿಗಿಟ್ಟು ಬೆಲ್ಲ ಮತ್ತು ರೆಡಿ ಮಾಡಿಟ್ಕೊಂಡ ತೆಂಗಿನ ಹಾಲನ್ನು ಸೇರಿಸಿ ಒಂದು ಚಿಟಿಕೆ ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಕುದಿಸಬೇಕು. ಕುದಿಯುವವರೆಗೆ ಸೌಟಲ್ಲಿ ಈ ಥರ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಪಾತ್ರೆಯಲ್ಲಿ ಅಡಿ ಹಿಡಿಯುತ್ತಾ ಇರ್ತದೆ. ಈಗ ಇದು ಕುದೀತಾ ಉಂಟು. ಅದಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿಟ್ಕೊಂಡ ಗೋಡಂಬಿ ದ್ರಾಕ್ಷಿಯನ್ನು ಆ್ಯಡ್ ಮಾಡೋಣ ಮತ್ತು ಸ್ವಲ್ಪ ಈಗ ಏಲಕ್ಕಿ ಸೇರಿಸೋಣ. ಈಗ ಪಾಯಸ ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಟೇಸ್ಟ್ ಆಗಿರುವಂಥ ಕಡಲೆಬೇಳೆ ಪಾಯಸ ರೆಡಿಯಾಗಿದೆ.